ನೋಡಿ, ನಾವು ಸರಿಸಮಾನವಾಗಿ ರಾಜಕಾರಣಿಗಳನ್ನೂ ಎದುರಿಸ್ತಾ ಇದ್ದೀವಿ, ಈ ಅಧಿಕಾರಿಗಳನ್ನೂ ಎದುರಿಸ್ತಾ ಇದ್ದೀವಿ. ಅಧಿಕಾರಿನ ಅವ್ರ ಮನೆ ಇವನಿಗೆ ಕೆಲಸ ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಹೋಗಿ ಅವ್ರ ಮನೆ ಮಕ್ಳದ್ದು ಸೀರೆ ಒಗಿಬೇಕು. ಡಿ ಸಿ ಕೆಲಸಕ್ಕೆಲ್ಲ ಲಾಯಕ್ಕಿಲ್ಲ, ಅಥವಾ ಅವ್ರ ಹಿಂದೆ ಬಕೆಟ್ ಹಿಡ್ಕೊಂಡು ತಿರುಗಬೇಕು. ಯಾರಾದರೂ ಬಡವ್ರ ಕೆಲಸ ಮಾಡಿದಾರೇನ್ರಿ? ಒಂದು ಯಾವುದೋ ಹಳ್ಳಿಗೆ ಹೋಗಿರೋದು ಒಂದು ಫೋಟೋ ನೋಡಿದ್ದೀರಾ ನೀವು ಪತ್ರಿಕೆಯಲ್ಲಿ? ಯಾವುದೋ ಒಂದು ರಿವ್ಯೂ ಮಾಡಿರೋದು ನೋಡಿದ್ದೀರಾ ಒಂದು ಪತ್ರಿಕೆಯಲ್ಲಿ? ಕುತ್ಕೊಳ್ಳೋದು, ಬೇಕಾದ ಕರ್ಸ್ಕೊಳ್ಳೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಭೂಮಿ ಐತೆ, ಎಲ್ಲೆಲ್ಲಿ ಇದಾಕಬೇಕು, ಎಲ್ಲೆಲ್ಲಿ ಈ ವ್ಯಾಪ್ತಿ 9 ಗ್ರಾಮಗಳ ವ್ಯಾಪ್ತಿಲಿ ಎಷ್ಟು ಕೇಸವ ಎಲ್ಲ ಹೊಡೆಯೋದು, ಗಿರಾಕಿಗಳು ಹಿಡ್ಕೊಂಬರೋದು, ಇವ್ರು ಬೇಕಾದವ್ರ ಹೆಸರು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ಇದೇ ಕೆಲಸ ಮಾಡಿರೋದು ಈತ ಬಂದಾಗಿಂದ. ಏನು ಮಾಡಿದ್ದಾರೆ? ಎಲ್ಲಿ ಹೋರಾಟ ಮಾಡಕ್ಕೆ ಹೋದ್ರೆ ಅವತ್ತೆಲ್ಲ ಕರೆದುಬಿಟ್ಟು ಏನು ಮಾಡೋದು ನಿಮಗೆ ಗೊತ್ತಿಲ್ವಾ? ನಮ್ಮ ರೈತರು ಒಳಗಡೆ ಬಿಟ್ಕೊಡ್ರ 144 ಹಾಕ್ತಿ ಕರೆಯೋದು, 144 ಹಾಕೋದು. ನಮ್ಮ ರೈತರು ಎಷ್ಟು ಜನ ನೀವೇನು ಮಾಧ್ಯಮದ ಸ್ನೇಹಿತರು ನೋಡಿದ್ದೀರಿ ಹೇಳಿ? ನೀವೇನೆ ಹೋರಾಟ ಮಾಡಿರೋ ರೈತರು ಜಾಸ್ತಿ ಅವರ, ಅಥವಾ ನಮ್ಗೆ ಯೋಜನೆ ಬೇಕು ಅನ್ನೋ ರೈತರು ಜಾಸ್ತಿ ಅವರ? ನೀವು ಹೇಳಿ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇವ್ರು ಏನು ಎದುರೋದಿಲ್ಲ. ನಾವು ನಮ್ಮ ರೈತರು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಮಾಡ್ಕೊಂಡು, ಸಂಚು ಮಾಡಿಕೊಂಡು, ಇವೆಲ್ಲ ಮಾಡಿಕೊಂಡು ಆಸ್ತಿ ಹೊಡಿಯೋಕ್ಕೆ ಬಂದಿದ್ದಾರಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ತೀವಿ. ಇವ್ರು ಬರಲಿ, ಇವರು ತಾಕತ್ತಿದ್ರೆ ಬರಲಿ. ಡಿ ಸಿ ಸಾಹೇಬ್ರೆ, 135/1 ಬನ್ಗಿರಿ. ಇವ್ರು ಯಾರು ಸಂಬಂಧನೇ ಪಡಲ್ಲ. ಆಮೇಲೆ ನೀವೆಲ್ಲ ಮಾಧ್ಯಮದವ್ರು, ಪಾಪ ನೀವು ಹೋಗಲ್ಲಿ ಸ್ಪಾಟ್ಗೆ ಹೋಗ್ಬೇಕು ಪಾಪ, ಇವ್ರನ್ನೆಲ್ಲ ಕರ್ಕೊಂಡು. ಭೂಮಿನೇ ಇಲ್ಲ ರೀ, ಜಮೀನೇ ಇಲ್ಲ ಅಲ್ಲಿ, ಫಿಸಿಕಲ್ ಆಗಿ ಜಮೀನೇ ಇಲ್ಲ, ಖಾತೆಲ್ಲ ಐತೆ. ಎಷ್ಟು ಕೋಟಿ ಬರ್ತದೆ ದುಡ್ಡು ಇವ್ರಿಗೆ? ಫಿಸಿಕಲ್ ಆಗಿ ಜಮೀನೇ ಇಲ್ಲಪ್ಪ. 12 ಎಕರೆಗೆ ಎಷ್ಟು ಕೋಟಿ ಬರ್ತದ್ರಿ? ಮಿನಿಮಮ್ 24 ಕೋಟಿ ಬರ್ತದ. ಯಾರಿಗೂ ಹೋಯ್ತದೆ? ಯಾರಿಗೂ ಹೋಗ್ಬೇಕಿದು? ರೆವಿನ್ಯೂ ಆಫೀಸರ್ಗೆ ಹೋಗ್ಬೇಕಾ? ಮಾಡಿಸಿರೋನು ಹೇಳ್ತಾನೆ, ಇದನ್ನ ಖಾತೆ ಮಾಡಿಸಿರೋನು ಹೇಳ್ತಾನೆ, ನಂಗೆ ಸಿಗಾಕೊಂಡ, ನಾನು ಕರೆದು ಎಲ್ಲ ವಿಡಿಯೋ ಮಾಡಿದ್ದೀನಿ. ಹೇಳ್ತಾನೆ 30 ಲಕ್ಷ ಕೊಟ್ಟು, ಎಕರೆಗೆ 30 ಲಕ್ಷ ಕೊಟ್ಟು ಖಾತೆ ಕುಂಡ್ರಿಸಿದ್ದೀವಿ ಅಂತ. ಗೊತ್ತಿಲ್ಲ ನನಗೆ, ಆ ಥರ ಏನಿಲ್ಲ. ಅದೆಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ನಾವು ಈ ಯೋಜನೆಗೆ ವಿರೋಧ ಇದ್ದೀವಿ ಅಂತೇಳಿ 80% ರೈತರು ಏನು ಅಬ್ಜೆಕ್ಷನ್ ಹಾಕಿದ್ರು, ಅವನ್ನೆಲ್ಲ ಮುಚ್ಚಿ ಮಾಡಿಬಿಟ್ಟವ್ರು. ಡಿ ಸಿ ಮುಚ್ಚಿಟ್ಬಿಟ್ಟು. ಮೊನ್ನೆ ರೈತರು ಹೋಗಿದ್ದಾಗ ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರೆ, ಫೋನ್ ಆನ್ ಮಾಡಿ, ಇಲ್ಲ ಸರ್ 80% ವಿರೋಧ ಇದೆ ಅಂತ. ಅವರೆಲ್ಲ ಬಂದವ್ರು ಇಲ್ಲಿ ನಾನು ಎದುರುಗಡೆ ಕೂತವ್ರೆ, ಸ್ಪೀಕರ್ ಆನ್ ಮಾಡಿದ್ದೀನಿ ಅಂದರೆ ಏನು ಹೇಳ್ತಾರಂತೆ? ಇಲ್ಲ ಸರ್ ನಮ್ಮ ಪರ ಇದೆ 80% ಅಂತ. ಕೋರ್ಟ್ ಕರೆಸ್ತೀನಿ, ಬಿಡ್ತೀನಿ ಅಣ್ಣನ್ನ. ಭೂಮಿನೇ ಇದೆ ಖಾತೆ ಮಾಡ್ಕೊಂಡಿರೋರು, ಡಿ ಸಿ ಮಾಡ್ಕೊಂಡಿದ್ದಾರಲ್ಲ. ಅದು ಆ್ಯಕ್ಚುಲಿ ಬೆಂಗಳೂರಿನವ್ರು ಯಾರೋ ಇಲ್ಲಿ ಬಂದು ಹೊಸೂರ ಹತ್ರ ಜಮೀನು ತೊಗೊಂಡಿದ್ರು. ನಮ್ಮ ಶ್ರೀಧರ್ ಅವ್ರ ತಂದೆ ಅದ್ರ ಮೇಲೆ ಕೇಸ್ ಆಡ್ತಾವ್ರು. ಇನ್ನು ಆ ಕೇಸು ಡಿ ಸಿ ಕೋರ್ಟಲ್ಲಿತ್ತು. ಕೇಸ್ನ ಅವ್ರ ಕಡೆ ಮಾಡಿಬಿಟ್ಟು ಯಾರು ಬೆಂಗಳೂರಿನವ್ರ ಕಡೆ, ಬೆಂಗಳೂರಿನವ್ರಿಗೆ ಇವ್ರಿಗೆ ಹಳೇ ಡೇಟಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇವ್ರ ತಮ್ಮನ ಹೆಸರಿಗೆ ಇವರು ಬೆಡ್ ರಿಟರ್ನ್ ಆಗಿಬಿಟ್ಟಿದ್ದಾರೆ, ಇವ್ರ ಜಮೀನು ರಿಜಿಸ್ಟ್ರ್ ಮಾಡಬೇಕು, ಇಲ್ಲಾಂದರೆ ಸತ್ತೋಗ್ಬಿಟ್ರೆ ತೊಂದರೆ ಆಗ್ತದೆ ಅಂತೇಳಿ ಇವರೇ ಪರ್ಮಿಷನ್ ಕೊಡ್ತಾರೆ. ಯಾರಿಗೆ? ಬೆಂಗಳೂರಿನವ್ರಿಗೆ. ಸಜ್ಜನ್ ರಾವ್ ಅಂತ ಅವ್ರ ಮಕ್ಕಳವರು, ಜೀವನ್ ರಾವ್ ಅಂತಲೇ ಏನೋ ಹೆಸರು, ನನಗೆ ಗೊತ್ತು. ಜೀವನ್ ರಾವ್ ನನಗೆ ಗೊತ್ತು. ಅವ್ರಿಗೆ ಪರ್ಮಿಷನ್ ಕೊಟ್ಟು ಅವ್ರು ಚೆನ್ನಾಗೇ ಅವರೇ
ಅವ್ರಿಗೆ ಈ ಥರ ಪರ್ಮಿಷನ್ ಕೊಟ್ಟು ಕನಕಪುರದಲ್ಲಿ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ತಾರೆ. ಗುರ್ಕಾರ್ ಮಹಾರಾಜರ ವಂಶಸ್ತ್ರ ಅಂತ ನನಗೆ ಹೇಳಿದ್ರಪ್ಪ, ತಪ್ಪು ತಿಳಿಬೇಡ, ನನಗೆ ಹೇಳಿದ್ದು ನಾವು ಮಹಾರಾಜರ ವಂಶಸ್ಥರು, ನಾವು ನಮ್ದೆಲ್ಲ ಎಲ್ಲೆಲ್ಲೋ ಆಸ್ತಿ ಇತ್ತು, ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡು, ನನಗೇನು ಕೆಲಸ ಏನು ಬೇಕಿಲ್ಲ, ಆದರೂ ನಾನು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡಿದ್ದೀನಿ. ಹೇಗೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡ್ಬಿಟ್ಟಿದ್ದೀನಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದರು, ಬಿ ಜೆ ಪಿ ಗೌರ್ಮೆಂಟಲ್ಲಿ 5 ವರ್ಷ ನನಗೆ ಪೋಸ್ಟಿಂಗೇ ಕೊಡಲಿಲ್ಲ. ಯಾರು? ವಿಜೇಂದ್ರ ಅವರು 5 ವರ್ಷ ಪೋಸ್ಟಿಂಗೇ ಕೊಡಲಿಲ್ಲ ನನಗೆ. ವಿಜೇಂದ್ರ ಅವರಲ್ಲ, ವಿಜೇಂದ್ರ ಇವತ್ತು ಪಾದಯಾತ್ರೆ ಬರ್ತಾವ್ರೆ. ಎಲ್ಲಿಗೆ? ಮೈಸೂರು ಪಾದಯಾತ್ರೆ ಹೋದ್ರಲ್ಲ, ಹೆಂಗೆ ನಾನು ಡಿ ಸಿ ಆಗಿ ಇಲ್ಲಿ ಕೂತಿದ್ದೀನಿ ರಾಮನಗರದಲ್ಲಿ, ನನ್ನ ಜುಡಿಶಕ್ಷನಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹಿಂಗೆ ಆರಿಸಿದ್ರು ಕಾಲನ್ನು. ನಾನು ವಿಜೇಂದ್ರ ಅವ್ರಿಗೆ ಹೇಳಲಿಲ್ಲ ಈ ಮಾತನ್ನ. ಅದೇ ಫೋನ್ ತೆಗಿಸ್ತೀವಿ, ತೆಗಿಯೋ ಟೈಮು ಬರ್ತದೆ. ಡಿ ಸಿ ಅವ್ರದಾ? ಅದೇ ಗುರ್ಕಾರ್ ಸಂಸ್ಥಾನ. ನೀವು ಡಿ ಸಿ ಅವ್ರನ್ನ ಕೇಳಬೇಕು ಇವೆಲ್ಲ.